ಇಲ್ಲಿ ನಾವು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಕಾಲಮ್ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಒಂದೇ ಒಂದು ಕಾಲಮ್ ಅಷ್ಟೇ. ಎಷ್ಟು ಬೇಕಾದ್ರೂ ರೋ ಇರ್ಬೋದು. ಕಾಲಮ್ ಆಯಿತು ಅಂತ ಹೇಳಿದ್ರೆ ಒಂದೇ ಒಂದು ಇರಬೇಕು. 4, 10, -16. ದಿಸ್ ಇಸ್ ಅ ಕಾಲಮ್ ಮ್ಯಾಟ್ರಿಕ್ಸ್. 3x1 ಮ್ಯಾಟ್ರಿಕ್ಸ್ ಇದು. ಸೊ ಇಲ್ಲಿ 3 ರೋ ಇದೆ, ಹಲವಾರು ರೋ ಬರ್ಬೋದು, ಒಂದೇ ಒಂದು ಕಾಲಮ್ ಇರಬೇಕು. ಸೊ ಜನರಲಾಗಿ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಎ represents the elements of the matrix A. m/1 represent the number of rows and columns. ಸೊ ಇಲ್ಲಿ ನೋಡ್ಬೋದು ಕಾಲಮ್ ಫಿಕ್ಸ್ ಆಗೋಗಿದೆ. ಅದೇ ರೀತಿಯಲ್ಲಿ ರೋ ಮ್ಯಾಟ್ರಿಕ್ಸ್ ಏನಿರ್ಬೋದು ಇದು? ಹೌದು, ಇದರಲ್ಲಿ ದ ನಂಬರ್ ಆಫ್ ರೋ ಇಸ್ ಫಿಕ್ಸ್ಡ್. ಅದು ಒಂದೇ ಇರುತ್ತೆ, ಸರಿನಾ? ಕಾಲಮ್ಸ್ ಎಷ್ಟು ಬೇಕಾದ್ರೂ ಆಗ್ಬೋದು, ಆಯಿತಾ? ಮತ್ತು ಮುಂದೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ರೋಸ್ ಮತ್ತು ಕಾಲಮ್ಸು ಒಂದೇ ಇರಬೇಕು. ಹಿಯರ್ ದ ಆರ್ಡರ್ ವಿಲ್ ಬಿ ಆಫ್ ದ ಫಾರ್ಮ್ n/n, ಇಲ್ಲಾಂದರೆ m/m. ಇಲ್ಲೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಈ ಮ್ಯಾಟ್ರಿಕ್ಸ್ ಬಂದು ಇಟ್ ವೋಂಟ್ ಬಿ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇಲ್ಲಿ 1 2 3 4 1 2 3 4 8 ಮತ್ತಿಲ್ಲಿ ತಿರ್ಗಾ 8 4 4 8 ಇದೆ. ಸೊ 8/8 ಮ್ಯಾಟ್ರಿಕ್ಸ್ ಇದು. ದಿಸ್ ಇಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇದು ಕೂಡ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇವು ಪಾಸ್ ಮಾಡಿ ಹೇಳ್ತು ಅಂತ ಹೇಳಿದ್ರೆ ನೀವು ಇವಾಗ 8/8 ಸಿಗುತ್ತೆ, ಸರಿನಾ? ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ರೋಸ್ ಮತ್ತು ಕಾಲಮ್ಸ್ ಒಂದೇ ಇರಬೇಕು. 4 0 -1 cos θ ಏನೋ ಒಂದು 2/2 ಮ್ಯಾಟ್ರಿಕ್ಸ್ ಇದು. ಇದ್ರ ಮೇಲೆ ನಾವು ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕಲಿತೀವಿ. ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಸೆಡ್ ಟು ಬಿ ಅ ಡಯಾಗನಲ್ ಮ್ಯಾಟ್ರಿಕ್ಸ್ ಇಫ್ ದ ಎಲಿಮೆಂಟ್ಸ್ ಅಲಾಂಗ್ ಇಟ್ಸ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ 0 ಅಂತ ಹೇಳ್ತು ಅಂದರೆ, ಇಫ್ ಆಲ್ ಆಫ್ ಇಟ್ಸ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ 0. ಇದನ್ನು ಬಿಡ್ಸ್ ಹೇಳ್ತೀನಿ, ಅದು ಸರಿಗೆ ಓದಲಿಲ್ಲ ನಾನು. ಇದು ಈ ರೀತಿಯಲ್ಲಿ ಬಿಡ್ಸ್ ಹೇಳ್ತೀನಿ ನೋಡಿ. ಇಲ್ಲಿ ಇದು ನಮ್ಮ ಡಯಾಗನಲ್ ಮ್ಯಾಟ್ರಿಕ್ಸ್. ಏನಕ್ಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಡಯಾಗನಲ್ ಬಿಟ್ಟು ಮಿಕ್ಕಿದೆಲ್ಲ ಎಲಿಮೆಂಟ್ಸು 0 0 0 ಇದೆ. 0 ಇತ್ತು ಅಂತ ಹೇಳಿದ್ರೆ ಇಟ್ ವಿಲ್ ಜನರೇಟ್ ಬ್ಲ್ಯಾಕ್ ಅಲ್ವಾ, ಬ್ಲ್ಯಾಕ್ ರೀಜನ್ನು. ಹಾಗಾಗಿ ಇದನ್ನು ರನ್ ಮಾಡಿದಾಗ ಔಟ್ಪುಟ್ ನೋಡಿ, ಇಲ್ಲಿ ಅಲಾಂಗ್ ದ ಡಯಾಗನಲ್ಸ್ ಬಿಟ್ಟು ಮಿಕ್ಕಿದ ಕಡೆ ಎಲ್ಲ ಪಿಕ್ಸೆಲ್ಸ್ ಏನಾಗ್ತಿದೆ, ಇಟ್ ಇಸ್ ಬ್ಲ್ಯಾಕ್. ಸೊ ದಟ್ಸ್ ವೈ ದಿಸ್ ಇಸ್ ಅ ಡಯಾಗನಲ್ ಮ್ಯಾಟ್ರಿಕ್ಸ್, ಸರಿನಾ? A square matrix becomes a diagonal matrix when only the diagonals are present. So diagonal value ಏನು ಬೇಕಾದ್ರೂ ಆಗಿರ್ಬೋದು, 0 ಕೂಡ ಆಗ್ಬೋದು, ಸೊ ಏನು ಬೇಕಾದ್ರೂ ಆಗ್ಬೋದು. ಆದರೆ ಈ ನಾನ್ ಡಯಾಗನಲ್ ವ್ಯಾಲ್ಯೂಸು 0 ಆಗಲೇಬೇಕು. ಇಲ್ಲಿ ನೋಡಿ, ಇಲ್ಲಿ ಬರ್ತಿದ್ದಾರೆ. ಸೊ ಇದು ನಿಮ್ಮ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಹೇಳಿ ಹೇಳ್ಬೋದು. ಸೊ ಇದರಲ್ಲಿ Bij represents the elements from the matrix B. Bij will be equal to 0, wherein I should not be equal to J ಅಂತ ಹೇಳ್ತು ಅಂತ ಹೇಳಿದ್ರೆ ಇದು ಎಕ್ಸಾಂಪಲು B11. ಹಾಗಾಗಿ ಇದು ನಾನ್ 0 ಏನು ಬೇಕಾದ್ರೂ ಆಗ್ಬೋದು. ಆದರೆ ಇದು B13, ಇದರಲ್ಲಿ I ಮತ್ತು J ಈಕ್ವಲ್ ಇಲ್ಲ, 0 ಆಗಲೇಬೇಕು. ಇದು B32, ಥರ್ಡ್ ರೋ ಸೆಕೆಂಡ್ ಕಾಲಮ್, ಹಾಗಾಗಿ ಇದು 0 ಆಗಬೇಕು. ಅದೇ ನಿಮ್ಮ ರೆಪ್ರೆಸೆಂಟೇಷನ್. ಮತ್ತು ಮುಂದೆ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಅ ಡಯಾಗನಲ್ ಮ್ಯಾಟ್ರಿಕ್ಸ್ ಇಸ್ ಸೆಡ್ ಟು ಬಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಫ್ ಇಟ್ಸ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಅಂತ ಹೇಳ್ತು ಅಂದರೆ, ಇವಾಗ ಇದರಲ್ಲಿ ಇವೆಲ್ಲ ಎಲಿಮೆಂಟ್ಸು ಒಂದೇ ಆಯಿತು ಅಂತ ಹೇಳ್ತು ಅಂತ ಅಂದರೆ, ಇವಾಗ 2 5 5 2 5 5 2 5 5 ಈ ಥರ ಎಲ್ಲ ಎಲಿಮೆಂಟ್ಸು ಡಯಾಗನಲ್ ಎಲಿಮೆಂಟ್ಸು ಒಂದೇ ಆಯಿತು ಅಂತ ಹೇಳಿದ್ರೆ ಇಟ್ ಇಸ್ ಅ ಡಯಾಗನಲ್ ಮ್ಯಾಟ್ರಿಕ್ಸ್ ವಿಚ್ ಇಸ್ ಟರ್ನ್ಡ್ ಇನ್ ಟು ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಆಲ್ ದ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆರ್ ಬೈ ಡಿಫಾಲ್ಟ್ ಡಯಾಗನಲ್ ಮ್ಯಾಟ್ರಿಕ್ಸ್. ಹಾಗಾಗಿ ಸೊ ವಿ ಹ್ಯಾವ್ ಇ ಟು ಬಿ ಅ ಡಯಾಗನಲ್ ಮ್ಯಾಟ್ರಿಕ್ಸ್. ಹೇಗಂತ ಹೇಳ್ತಾರೆ, ಇವೆಲ್ಲ ಒಂದೇ ವ್ಯಾಲ್ಯೂ ಇರಬೇಕು.
ಇದು -10 ಇತ್ತು ಅಂದರೆ ಇವೆಲ್ಲ -10 ಆಗುತ್ತೆ. ಸರಿನಾ? ಸೊ ಆಲ್ ಆಫ್ ದಿಸ್ ಹ್ಯಾಸ್ ಟು ಬಿ ಅ ಕಾನ್ಸ್ಟೆಂಟ್ ಆ್ಯಂಡ್ ದಟ್ ಕಾನ್ಸ್ಟೆಂಟ್ ಕ್ಯಾನ್ ಬಿ ಎನಿಥಿಂಗ್, ಡೆಸಿಮಲ್ ಆಗಿರ್ಬೋದು, ಫಂಕ್ಷನ್ ಆಗಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಇದನ್ನು ನೋಡೋಣ. ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬಿ ವಿತ್ ದಿಸ್ ಎಲಿಮೆಂಟ್ bij ಆ್ಯಂಡ್ ವಿತ್ ಆರ್ಡರ್ n/n. ಸೊ ಇಲ್ಲಿ 3/3 ಇದೆ. is said to be scalar matrix if bij is equal to 0 when I is not equal to j and bij is equal to a constant when I is equal to j. ಸೊ ಇಲ್ಲಿ I is equal to j ಅಲ್ವಾ, b11, here I is equal to j. ಹಾಗಾಗಿ this is a diagonal matrix which turned into a scalar matrix as well. ಕೊನೆಯದಾಗಿ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಬೈ ಡಿಫಾಲ್ಟ್ ಇಟ್ಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಡಯಾಗನಲ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮ್ಯಾಟ್ರಿಕ್ಸ್. ಬಟ್ ಇದರಲ್ಲಿ ಏನಂತ ಹೇಳಿದ್ರೆ ಅಲಾಂಗ್ ದ ಡಯಾಗನಲ್ 1 1 1 1 ಈ ರೀತಿಯಲ್ಲಿ ಹೋಗುತ್ತೆ. ಸರಿನಾ? ಸೊ 1 1 1 ಈ ರೀತಿಯಲ್ಲಿ ಹೋಗ್ಕೊಂಡು ಹೋಗುತ್ತೆ. ದಿಸ್ ಇಸ್ 3x3 ಮ್ಯಾಟ್ರಿಕ್ಸ್. ಅಲಾಂಗ್ ದ ಡಯಾಗನಲ್ ಏನಿರುತ್ತೆ 1 1 1 ಅಷ್ಟೇ, ಇನ್ನೇನಿಲ್ಲ. ನಾನ್ ಈಕ್ವಲ್ ಕಾಲಮ್ ರೋ ಹೋಯಿತು ಅಂತ ಹೇಳಿದ್ರೆ 0 ಬರಬೇಕು. ಸರಿನಾ? ಮತ್ತೆ ಕೊನೆಯದು ಇದು ಎಲ್ಲ ಸುಲಭ ಕಂಡ್ರು, ನೀನು ನೋಡ್ತಾ ಇರೋಂಗೆ ಎಲ್ಲ ಸುಲಭ ಅಲ್ವಾ? ಸೊ ದಿಸ್ ಇಸ್ ಅ ಝೀರೋ ಮ್ಯಾಟ್ರಿಕ್ಸ್. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಎಲ್ಲ ಎಲಿಮೆಂಟ್ಸು 0 0 0 0 ಇರುತ್ತೆ. ಆಯಿತಾ? ಹಾಂ, ಪಾಸ್ ಮಾಡ್ಕೊಳ್ಳಿ, ಎಲ್ಲ ಬರ್ಕೊಂಬಿಡಿ.